ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ. ಸೊ ಕ್ಯಾಪ್ಸಿಕಮ್ ಬೆಳೆಗೆ ಮೆಸ್ ಅನ್ನೋದನ್ನ ಹಾಕ್ತಾ ಇರ್ತಾರೆ. ಸೊ ಇದರಲ್ಲಿ ಬಂದು ಯಾವ ರೀತಿ ಎಲ್ಲ ಒಂದು ಪ್ರೊಸೀಜರ್ಸ್ ಇರ್ತದೆ ಮತ್ತು ಯಾವ ರೀತಿ ಎಲ್ಲ ಮಾಡ್ಕೊಂಡ್ರೆ ನಮಗೆ, ಯಾಕಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಅನ್ನೋದು ದೀರ್ಘಕಾಲಿಕ ಬೆಳೆ ಆಗಿರೋ ಕಾರಣಕ್ಕೆ ನಾವು ಮಾಡುವಂಥ ಸ್ಟ್ರಕ್ಚರ್ ಏನಿರ್ತದೆ ಅದು ತುಂಬಾನೇ ಸದೃಢವಾಗಿರಬೇಕಾಗ್ತದೆ. ನಾವು ಸುಮ್ಮನೆ ಏನೋ ಒಂದು ಚಿಕ್ಕ ಪುಟ್ಟ ಬೆಳೆಗಳಿಗೆ ಮಾಡ್ದಂಗೆ ಮಾಡಿಬಿಟ್ರೆ ಕಡ್ಡಿಗಳು ಹಾಕೋದಾಗ್ಲಿ ವೈರಿಳಿಯೋದಾಗ್ಲಿ ಇದೆಲ್ಲ ಬಂದು ತುಂಬಾನೇ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಸರಿಸುಮಾರು ಹಾಕಿದ್ಮೇಲೆ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ವರ್ಷದ ತನಕ ಇರ್ತದೆ ಸ್ನೇಹಿತರೆ ಬೆಳೆ ಅನ್ನೋದು. ಸೊ ಆದ ಕಾರಣ ಸ್ವಲ್ಪ ಸ್ಟಿಫ್ ಆಗಿ ಎಲ್ಲ ಚೆನ್ನಾಗಿ ಮಾಡಬೇಕಾಗ್ತದೆ. ಸೊ ಏನೆಲ್ಲ ಪ್ರೊಸೀಜರ್ಸ್ ತಗೊಂತಾರೆ ಮತ್ತೆ ಯಾವ ರೀತಿ ಎಲ್ಲ ಒಂದು ಸ್ಟ್ರಕ್ಚರ್ಗೆ ಒಂದು ಇದನ್ನ ಕೊಡ್ತಾರೆ, ಸ್ಟಿಫ್ನೆಸ್ ಅನ್ನೋದನ್ನ ಕೊಡ್ತಾರೆ, ಸದೃಢವಾಗಿ ಹೆಂಗಿರ್ತದೆ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿದ್ರೆ ನಿಮಗೂ ಮಾಹಿತಿ ಅನ್ನೋದು ರೀಚ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಪ್ರತಿ ಸರ್ತಿನೂ ನಿಮ್ಮನ್ನ ಕೇಳ್ಕೊಳ್ಳೋ ಅಂತ ಇದಿರ್ತದೆ. ಯಾಕಂತ ಹೇಳಿದ್ರೆ ರೈತರ ವಿಡಿಯೋಗಳಿಗೆ ರೀಚ್ ಸಿಗಲ್ಲ. ಆದ ಕಾರಣ ಇವತ್ತೂ ಅಷ್ಟೇ ನಿಮ್ಮನ್ನ ಕೇಳೋದಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಮತ್ತೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಸೊ ಯಾವ ರೀತಿ ಎಲ್ಲ ಒಂದು ಸ್ಟ್ರಕ್ಚರ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮೂರಣ್ಣ? ನಮ್ದು ಬೊಪ್ಪನಹಳ್ಳಿ. ವೆಂಕಟೇಶ್ ಅಂತ ನಮ್ಮ ಹೆಸರು. ನಿಮ್ಮ ಹೆಸರು ವೆಂಕಟೇಶ್ ಅಂತ. ಅಣ್ಣ, ಈ ಮೆಸ್ ಹಾಕುವಂತ ಕೆಲಸಗಳು, ಬೆಡ್ ಮಾಡುವಂತ ಕೆಲಸಗಳು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ರಿ. 10 ವರ್ಷದಿಂದ ಮಾಡ್ತಾ ಇದ್ದೀರಾ. ಅಣ್ಣ, ಈಗ ನೋಡೋದಾದ್ರೆ ಮೊದಲನೇದಾಗಿ ಈ ಬೆಡ್ಗಳು ಮಾಡೋದೆಲ್ಲ ಬಂದು ಎಲ್ಲಾ ಬೆಳೆಗಳಿಗೂ ನಾರ್ಮಲ್ ಆಗಿ ಮಾಡ್ತಾರೆ. ಈಗ ಕ್ಯಾಪ್ಸಿಕಮ್ ಮಾಡೋವಾಗ ಒಂದ್ ಸ್ವಲ್ಪ ವ್ಯತ್ಯಾಸವಾಗಿರ್ತದೆ. ಯಾಕಂತ ಹೇಳಿದ್ರೆ 1 ವರ್ಷದ ಬೆಳೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಈಗ ಬೆಡ್ ಮಾಡೋದಕ್ಕೆ ಮೊದಲು ಇನ್ನ ಗೊಬ್ಬರಗಳು ಅದು ಇದು ಎಲ್ಲ ರೈತರು ಇದ್ ಮಾಡ್ಕೊಡ್ತಾರೆ. ನೀವು ಬೆಡ್ ಮಾಡುವಾಗ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂತೀರಾ ಕೆಲಸ? ಅಂದ್ರೆ ಗೊಬ್ಬರಗಳು ಕೊಡೋದ್ರಿಂದ ಹಿಡಿದು ಯಾವ ರೀತಿ ಮಾಡ್ತೀರಾ? ಮೊದ್ಲು ತಿಪ್ಪೆ ಗೊಬ್ಬರ ಹೊಡಿತಾರೆ, ಆಮೇಲೆ ಕೋಳಿ ಗೊಬ್ಬರ ಆಡ್ತಾರೆ, ಚೆಲ್ತಾರೆ, ಉಳ್ತಾರೆ, ಆಮೇಲೆ ಉತ್ತವಾದ್ಮೇಲೆ ರೋಟ್ ಹೊಡಿತಾರೆ. ರೋಟ್ ಹೊಡೆದಾದ್ಮೇಲೆ ನಾವು ಮೂಟೆ ಗೊಬ್ಬರ ಎಷ್ಟು ಬೇಕೋ ಮೂಟೆ ಗೊಬ್ಬರ, ಈ ಹಿಂಡಿ ಅದು ಇದು ಎಷ್ಟು ಬೇಕಾದ್ರೂ ಅಷ್ಟು ಹಾಕಬಹುದು. ಬೆಡ್ ಹಾಕೊಂಡು ನಾಟಲ್ ಕಟ್ಕೊಂಡು, ಡಬಲ್ ನಾಟಲ್ ಕಟ್ಕೊಂಡು ಗೊಬ್ಬರ ಅದ್ರ ಮೇಲೆ ಹಾಕೊಂಡು ಆಮೇಲೆ ಬೆಡ್ ಮಾಡ್ತೀವಿ ನಾವು ಅದ್ರ ಮೇಲೆ. ಇವಾಗ ನೀವು ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿ ಬೆಡ್ ಕಟ್ಬಿಟ್ಟು ಅದ್ರ ಮೇಲೆ ಗೊಬ್ಬರಗಳು ಹಾಕ್ಬಿಡ್ತಾರೆ, ನಾರುಗಳೇ ಅಂಟಲ್ಲ. ಆತರ ಮಾಡ್ಕೊಡ್ದು ಒಳಗ ಹಾಕ್ಬಿಟ್ಟು ಮೇಲೆ ಬೆಡ್ ಕಟ್ಬೇಕು. ಒಳಗಡೆ ಬೆಡ್ ಮಾಡಕ್ ಮೊದ್ಲೇನೆ ಗೊಬ್ಬರ ನಾಟಲ್ಲಿ ಎಳ್ಕೊಂಡು ಲೈನ್ ಎಳ್ಕೊಂಡು ಆಮೇಲೆ ಹಾಕ್ಬಿಟ್ಟು ಮಣ್ಣು ಹಾಕೋದ, ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಬೆಡ್ ಕಟ್ಕೋಬೇಕು. ಇವಾಗ ಸಾಲಿಂದ ಸಾಲಿಗೆ ನೋಡೋದಾದ್ರೆ ಎಷ್ಟು ಅಂತರಗಳನ್ನ ಕೊಡ್ತೀರಾ? ನಾವು ಸಾಲಿಂದ ಸಾಲಕ್ಕಾದ್ರೆ ಸಿಂಗಲ್ ಆದ್ರೆ 4.25 4.75 ಕೊಡ್ತೀರಿ. ಡಬಲ್ ನಾರ್ ಆದ್ರೆ 5 ಅಡಿ ಕೊಡ್ತೀರಿ. 5.5 ಹಾಕ್ತೀರಾ? 5 ಅಡಿನೇ. 5 ಅಡಿ. ಓಕೆ ಅಣ್ಣ, ಇವಾಗ ಈ ಬೆಳೆಗಳಕ ಸಿಂಗಲ್ ಪೈಪ್ಗಳ ಹಾಕಲ್ಲ ಯಾರು? ಸಿಂಗಲ್ ಪೈಪ್ ಇವಾಗ ಹಾಕಲ್ಲ, ಯಾರು ಹಾಕಲ್ಲ. 1 ವರ್ಷ ಇರೋ ಕಾರಣಕ್ಕೆ ಬ್ಲಾಕೇಜ್ ಆಗ್ತದೆ ಅಂತ ಹೇಳ್ಬಿಟ್ಟು. ಬ್ಲಾಕೇಜ್ ಸಂಪಲ್ಲಿ ಇರ್ತದಲ್ಲ, ಜಸ್ಟ್ ಅದು ಇದು ಬಂದಾಗ್ತದೆ. ಅದಕ್ಕೆ ಒಂದಿಲ್ಲ ಅಂದ್ರೆ ಇನ್ನೊಂದ್ರಾಗ ಓದ್ತಾ ಇರ್ತದೆ ನೀರು. ಇವಾಗ ಅದಕ್ಕೆ 2 ಪೈಪ್ ಹಾಕ್ಬಿಡ್ತಾರೆ, ಡಬಲ್ ಪೈಪ್ ಹಾಕ್ಬೇಕು. ಸರಿ ಅಣ್ಣ, ಇವಾಗ ಇದೊಂದು ಬೆಡ್ ಮಾಡೋದು ಅಂತರಗಳು ಆಯ್ತಣ್ಣ. ಈಗ ಕಡ್ಡಿಗಳು ಉಣೋದಾದ್ರೆ, ಈ ಕಡ್ಡಿಗಳು ನೋಡೋದಾದ್ರೆ ತುಂಬಾ ಜಾಗ ಒಂದು ಅಂದ್ರೆ ಸ್ಪೇಸಿಂಗ್ ಚೆನ್ನಾಗೈತೆ. ಎಷ್ಟು ಅಡಿಗೆ ಹಾಕ್ಬೇಕಣ್ಣ ಕಡ್ಡಿಗಳನ್ನ? ಹಳೆ ಮೆಸ್ ಆದ್ರೆ 8ರಿಂದ 8.25ರಿಂದ 8.75. ಹೊಸ ಮೆಸ್ ಆದ್ರೆ 9 ಹಾಕ್ಯಬೇಕು. 9 ಅಡಿಗೆ ಕಡ್ಡಿಯಿಂದ ಕಡ್ಡಿಗೆ ಮೆಜರ್ಮೆಂಟ್. ಅಣ್ಣ, ಇವಾಗ ಯಾವಾಗ ಸಾಮಾನ್ಯವಾಗಿ ನೋಡೋದಾದ್ರೆ ಸಿಂಗಲ್ ಕಡ್ಡಿಗಳಲ್ಲಿ ಯಾರು ಮೆಸ್ ಅನ್ನೋದನ್ನ ಮಾಡೋದೇ ಇಲ್ಲ. ಸಿಂಗಲ್ ಕಡ್ಡಿಯಲ್ಲಿ ಮಾಡಕ್ ಆಗಲ್ಲ. ಏನಣ್ಣ ಇದಕ್ಕೆ ಕಾರಣ? ಇದಕ್ ಕಾರಣ ಏನಂದ್ರೆ ಸಿಂಗಲ್ ಕಡ್ಡಿಯಲ್ಲಿ ತಂಗು ಸೆಳೆಯಕ್ ಆಗಲ್ಲ, ಗಿಡ ಇದಾದ್ರೆ ಇದ್ ಮಾಡಕ್ ಆಗಲ್ಲ. ನೋಡಿ ಡಬ್ಬಲ್ ಹಾಕಿದ್ರೆ ಏನಕ್ಕೂ ಅನುಕೂಲ ಇರ್ತದೆ. ಮೆಸ್ ಕದಲೋದ್ ಕೂಡ ಇಲ್ಲ, ಬೀಸಿದ್ರೇನು ಏನು ಆಗೋದಿಲ್ಲ. ಇದೆಲ್ಲ ಒಂದ್ ಆಯ್ತಣ್ಣ. ಈಗ ನೆಕ್ಸ್ಟ್ ಮುಖ್ಯವಾಗಿ ಏನಂತ ಹೇಳಿದ್ರೆ 1 ವರ್ಷಗಳ ಕಾಲ ಇರುವಂತ ಬೆಳೆ ಅಲ್ಲ ಇದು. ಸೊ ಸುತ್ತಂಚು ಯಾವ ರೀತಿ ಇದಕ್ಕೆ ಒಂದು ಅಂದ್ರೆ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ತಾಕತ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಹೋಗೋಣ ಈಗ. ಬನ್ನಿ ಅಣ್ಣ, ಈಗ ಇಲ್ಲಿ ನೋಡೋದಾದ್ರೆ ಸರ್ ಯಾವ್ದೋ ಕಬ್ಬಿಣದ ರಾಡ್ಗಳನ್ನ ತಗೊಂಬಂದ್ ಸರಿಯಾಗಿ ಹೊಡೆದ್ಬಿಟ್ಟು ನೆಲದೊಳಕ ಕಟ್ಟಿರ್ತೀರಾ. ಇದು ಹೆಂಗೆ ಮಾಡ್ಕೊಂತೀರಾ ಅಣ್ಣ ಸ್ಟ್ರಕ್ಚರ್? ಇದಂದ್ರೆ ಇವಾಗ ಮನ್ಯಾಗ ಯಾವ ತರ ಪಾಯ ಇದೆಯೋ ಆ ತರ ಇದು ಪಾಯ. ಇದು ಮಿಷಿನ್ ಅಲ್ಲಿ ಬಾರ್ಡ್ರು ಕಡ್ಡಿ ತರಬೇಕು. 10 ಅಡಿ ಬಾನ್ಸ್ಗಳು 10 ಅಡಿ ತಂದು ಮಿಷಿನ್ ಅಲ್ಲಿ 2 ಅಡಿ ಹೋಲ್ ಹಾಕ್ಬೇಕು. 2 ಅಡಿ ಒಳಕ ಹೋಲ್ ಹಾಕ್ಬಿಟ್ಟು ಕಡ್ಡಿ ಹಾಕಿ ಕೂರ್ಬಿಟ್ಟು ಬಾರ್ಡ್ರ್ ಕಂಬಿ ಎಳಿತೀರಿ. ಬಾರ್ಡ್ರ್ ಕಂಬಿ ಎಳೆದ್ಬಿಟ್ಟು ಇವಾಗ ವೈರ್ಗಳಾಗ್ತಾ ಇದ್ರಿ, ಇವಾಗ ಕಂಬಿನೇ ಹಾಕ್ಬಿಡ್ತಾರಲ್ಲ. ಕಂಬಿ ಹಾಕಿದ್ರೆ ಬಾರ್ಡ್ರ್ ಕಂಬಿ ಹಾಕಿದ್ರಿ. ಆ ಬಾರ್ಡ್ರ್ ಕಂಬಿ ಹಾಕಿ ಆಮೇಲೆ ಟೈಟು ಗಾಳಿ ಮಳೆ ಎಷ್ಟೇ ಬಿಸ್ಲಿ ಏನೇ ಆಗಲ್ಲ. ನೋಡಿ 4 mm ತಂದ್ಬಿಟ್ಟು ಕಂಬಿ ತರ ಹೊಡೆದ್ಬಿಟ್ಟು 3 ಅಡಿ 2.5 ಅಡಿ 3 ಅಡಿ ಕಂಬಿ ತಂದ್ಬಿಟ್ಟು ಈ ತರ ಹೊಡೆದ್ಬಿಟ್ಟು ಟೈಟ್ ಆಗಿ ಎಳ್ದು ಕಟ್ಬಿಟ್ರೆ ಗಾಳಿ ಮಳೆಕ ಏನು ತೊಂದ್ರೆ ಆಗಲ್ಲ. ಕೆಲವೊಬ್ರು ಪಾಪ ಬೆಳೆಗಳು ಹಾಕಿರ್ತಾರೆ, ಅರ್ಧ ಬೆಳೆಗಳಾಗಿರ್ತದೆ, ಗಾಳಿ ಬೀಸ್ಬಿಟ್ಟು ಮಳೆ ಬಿದ್ಬಿಟ್ಟು ತುಳ್ಬಿಟ್ಟು ಹೋಗ್ಬಿಡ್ತದೆ. ಅದೆಲ್ಲ ತೊಂದ್ರೆ ಬರೋದಿಲ್ಲ. ಅದು ಅದ್ ತೊಂದ್ರೆ ಬರ್ದಿದ್ಕೆ ಈ ತರ ಮಾಡ್ತಾರ. ಅದು ಈ ತರ ಮಾಡಿದ್ರೆ ಯಾವ್ದೇ ರೀತಿ ಏನೂ ಇಲ್ಲ, ಗ್ಯಾರಂಟಿ ಇದು. ಓಕೆ ಅಣ್ಣ, ಇವಾಗ
ಈ ನೋಡೋದಾದ್ರೆ ಎಷ್ಟೆಷ್ಟ ಒಂದೊಂದ್ ಲೈನ್ ಒಂದೊಂದ್ ಕಡ್ಡಿ ಹಾಕಿರ್ತೀರ ಅದ್ರಲ್ಲೇ ಒಂದು ಸಾಲ್ಕೊಂದು ಕಡ್ಡಿ, ಒಂದ್ ಸಾಲ್ಕ್ ಒಂದೊಂದ್ ಕಡ್ಡಿ ಸಾಲ್ಕೊಂದು ಕಡ್ಡಿ. ಇದು ಬಾನ್ಸ್ ಕಡ್ಡಿ ಅಂತಾರೆ ಇದನ್ನ. ಬಾನ್ಸ್ ಇದು ಬಂದು ದಪ್ಪ ಇರ್ತದೆ, ದಪ್ಪ ಇರ್ತದೆ, ಹತ್ತಡಿ ಇದಿರ್ತದೆ ಮೇಲೆ. ಇವಾಗ ಇದಕ್ಕೆಲ್ಲ ಹತ್ತಡಿ ಪೀಸ್ಗಳು ಈ ಸುತ್ತಂಚೆಲ್ಲ ಹಾಕಿದೀವಿ. ಸುತ್ತಲ್ಲ ಎಲ್ಲದಕ್ಕೂ ಹಾಕ್ಬಿಟ್ಟು ಕಂಬಿಗಳನ್ನ ಎಲ್ಲದಕ್ಕೂ ತರ ಬಿಕ್ಸ್ ಮಾಡ್ತೀನಿ. ಇದೆಲ್ಲ ಬಿಗಿಸ್ಬಿಟ್ಟು ಆಮೇಲೆ ಒಳಗಡೆ ಕೆಲಸ ಆಮೇಲೆ ಒಳಗಡೆ ಏನು ತೊಂದ್ರೆ ಆಗಲ್ಲ. ಮೆಸ್ ಹಾಕುವಾಗ ಅದ್ರಾಗೆ ಒಂದ್ 2 ತರ ಕಾಣಿಸ್ತಾ ಇತ್ತು ನನ್ಗ. ಇವಾಗ ಇಲ್ಲೊಂದ್ ತರ ಮೆಸ್ ಐತೆ, ಮೇಲೆ ಒಂದ್ ತರ ಮೆಸ್ ಐತೆ. ಹೆಂಗಣ ಇದು ಬಂದು ಸೊಳ್ಳೆ ಪದ್ರ. ಇದು ಸೈಡ್ ಕಾ ಏನು ಡಿಪ್ಸ್ ಗಿಪ್ಸ್ ಏನು ಒಳಗಡೆ ಹೋಗ್ದಂಗೆ ಚಿಕ್ಕದಾಗೈತೆ. ಇದು ಏನು ಹೋಗಲ್ಲ. ಇದ್ರ ಮೇಲೆ ಇದ್ರೆ ಟಪ್ಲಾಸ್, ಬಿಸಿಲು ಬೀಳ್ಬೇಕ್ರ ಅಷ್ಟು ಬಿಸಿಲು, ಗಾಳಿ ಬೀಳ್ಬೇಕು ಗಿಡಕ, ಆತರ. ಇವಾಗ ಹಂಗಾದ್ರೆ ಸುತ್ತಂಚು ಗಟ್ಟಿಯಾಗಿರೋದಕ್ಕೆ ಈ ತರ ಮೆಥಡ್ ನ ಈ ತರ ಮಾಡ್ಬಿಟ್ರೆ ಎಷ್ಟೇ ವರ್ಷ ಆಗ್ಲಿ ನಂಗೆ ಇರ್ತದೆ. ಕಡ್ಡಿ ಒಂದು ಕುಲ್ದಿರ ಬುಡ ಕಸ್ದಿರ ಇದ್ರೆ ಎಷ್ಟ್ ದಿನ ಬೇಕಾದ್ರೆ ಹಂಗೆ ಇರ್ತದೆ. ಓಕೆ ಅಣ್ಣ, ಇವಾಗ ಒಳಗಡೆ ಇನ್ನ ಮೆಸ್ಸು ಅದೆಲ್ಲ ಹೆಂಗೈತೆ ನೋಡಕ್ ಹೋಗೋಣ. ಸರಿ ಸರ್. ಇವಾಗ ಕಡ್ಡಿಗಳು ಹಾಕಿದ್ದಾಯ್ತು, ಸುತ್ತಂಚು ಕಟ್ಟಿದ್ದಾಯ್ತಣ್ಣ. ಈಗ ಮುಖ್ಯವಾಗಿ ಒಳಗಡೆ ಮೆಸ್ ಹತ್ರ ಬಂದು ಸುತ್ತಂಚುಗಳು ಎತ್ತದಿರ ಇರ್ಬೇಕಂತ ಹೇಳಿದ್ರೆ ಯಾವ ತರ ಮಣ್ಣು ಹಾಕ್ತೀರಾ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಸರಿ ನೋಡಿ, ಇದು ಈ ತರ ಸುತ್ತು ಮಣ್ಣೆತ್ತು ಇದು ಗಾಳಿ ಕೆದ್ದಿರಂಗಂದ್ರೆ ನೋಡಿ ತುಳ್ಕೋಬೇಕು. ಮಣ್ಣೆತ್ತಿ ಇದ್ರ ಮೆಸ್ ಮೇಲೆ ಹಾಕಿದ್ರೆ ಏನು ತೊಂದ್ರೆ ಆಗಲ್ಲ. ಇದು ಟೈಟ್ ಆಗಿ ಹಾಕ್ಬಿಟ್ಬಿಟ್ರೆ ಏನು ತೊಂದ್ರೆ ಆಗಲ್ಲ. ಇದಕ್ಕೆ ಒಲಿಯೋದೆಲ್ಲ ಏನು ಇಲ್ಲ, ಅದಕ್ಕೆಲ್ಲ ಏನಿಲ್ಲ. ಈ ಮೇಲ್ಗಡೆ ಹಾಕಿರ್ತೀರಾ ಟಾಕ, ಕೆಳಗಡೆ ಮಣ್ಣು ಹಾಕ್ಬಿಟ್ಟು ಬಿಗಿಸ್ಬಿಡ್ತೀರಿ. ಇವಾಗ ಇಲ್ಲಿ ಹಾಕ್ತಾ ಇದ್ರಲ್ಲ ಮಣ್ಣು ಈ ತರನ, ಆ ತರ ಮಣ್ಣು ಹಾಕ್ಬಿಟ್ರೆ ಮೊಗ್ಗ ಶನಕೆತ್ಕೊಂಡ್ಲಿ ಮಂಜ ನೋಡ, ಆ ತರ ಎತ್ತಿ ಈ ತರ ಮಣ್ಣು ಹಾಕ್ಬಿಟ್ರೆ ಇದು ಮೆಸ್ ಅನ್ನೋದು ಆಗಲ್ಲ, ಏನು ಇದಾಗಲ್ಲ. ಮಳೆಗಾಲಕ್ಕೆ ಏನು ಆಗೋದಿಲ್ಲ, ಏನು ಆಗಲ್ಲ. ಇವಾಗ ಇದು ಆಚೆ ಕಡೆ ಮೆಸ್ ಹೇಳಿದ್ರಿ, ಇವಾಗ ತ್ರಿಪ್ಸೋದ್ ಬರ್ದಿರ ಇರೋದಕ್ಕೆ ಸೊಳ್ಳೆ ಪರ್ದ ಹಾಕ್ತಾರೆ ಅಂತ ಹೇಳಿ. ಇವಾಗ ಒಳಗಡೆ ಇರೋ ಮೆಸ್ ಹೇಳಿದ್ರಿ ಸ್ವಲ್ಪ ಬಿಸಿಲು ಬರ್ಬೇಕು, ಗಾಳಿನೂ ನುಗ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ತರದ ಇದು ಸ್ವಲ್ಪ ಅಗಲ ಇರ್ತದೆ. ಇದು ಯಾವ್ದು ಟೆಪ್ಲೆಕ್ಸ್ ಜಾತಿನ ಇದು? ಅಣ್ಣ ಎಷ್ಟು ಪರ್ಸೆಂಟ್ ಅಣ್ಣ ಇದ್ರಲ್ಲಿ? ಪರ್ಸೆಂಟೇಜ್ಗಳು ಬೇರೆ ಬರ್ತದಲ್ಲ. 35% ಇದು. 35% ಇದೆ ಇದು. ಇದರಲ್ಲಿ ಸ್ವಲ್ಪ ಬಿಸಿಲು ಅನ್ನೋದೆಲ್ಲ ಸ್ವಲ್ಪ ಚೆನ್ನಾಗಿ ಆರಾಮಾಗಿರ್ತದೆ. ಬೆಳಕ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅಣ್ಣ ಇದೆಲ್ಲ ಆಯ್ತು. ಈಗ ಇವಾಗ ಈ ಮೆಸ್ ಒಲಿಯೋ ಒಂದು ವಿಚಾರಕ್ಕೆ ಬಂದಾಗ ಯಾವ ತರ ವೈರ್ನ ಮೊದ್ಲೆಲ್ಲ ಬಂದು ಒಂದ್ ಸ್ವಲ್ಪ ಬೇರೆ ತರ ವೈರ್ ಇತ್ತು, ಇವಾಗ ಯಾವ್ದೋ ಇನ್ನೊಂದು ವೈರು ಹಾಕ್ತಿರಿ. ಒಂದ್ ಸಾಲ್ ವೈರು, ಒಂದ್ ಸಾಲ್ ಕಂಬಿ ಹಾಕ್ತಿರಿ. ಇವಾಗ ಇಲ್ಲಿ ಕಂಬಿ ಹಾಕಿದ್ದೀನಿ, ಇನ್ನೊಂದ್ ಲೈನ್ಗೆ ವೈರ್ ಹಾಕಿದ್ದೀನಿ. ಇವಾಗ ಹೈಟ್ ನೋಡೋದಾದ್ರೆ ನನ್ ಕೈ ಎತ್ತಿದ್ರೆ ಅಷ್ಟುದ್ದ ಐತೆ. ಎಷ್ಟುದ್ದ ಬರ್ತದೆ ಇದು ಲೆಕ್ಕ ಹಾಕಲ್ರ? ಎಷ್ಟು 8.5 ಬರ್ತದೆ. 8 ಅಡಿ ಬರ್ತದಲ್ಲ? 8.5 ಬೇಲೆ ಬರ್ತದೆ ನೋಡ್ರಿ. ಹೈಟ್ ನೋಡಿ ಹಿಂಗ ಹಾಕಬೇಕು. ಹೈಟ್ ಇವಾಗ ನನ್ ಕೈ ಎತ್ತದೆ ನೋಡ್ರಿ, ಇಲ್ಲಿ ಅನ್ಸ್ತಾ ಇಲ್ಲ. ಈ ತರ ಹಾಕ್ಬೇಕು. ಅಷ್ಟ ಹೈಟ್ ಮನ್ಸ್ರಲ್ಲ ಅವ್ರೆ? ಮನುಷ್ಯನ ಅವ್ರೆ ನಮ್ಮ ಹತ್ರ ಹುಡುಗರು. ಹೆಂಗೆ ಅಷ್ಟ ಹೈಟ್ ಹೆಂಗ್ ಮಾಡ್ತೀರಾ ಅಂತ ನೋಡಿ ನೀವೇ ನೋಡಿ ಹೊಲಿತಾ ಇದಾರೆ. ಕ್ರೇಟ್ ಹಾಕ್ಯಂತೀನಿ ಅನ್ಸಲ್ಲ ಅಂದ್ರೆ ಈ ಕೆಳಗಡೆ ಕ್ರೇಟ್ ಒಂದು ಕಾಲಡಿ, ಮೇಲೆ ಕೈಗಳು 1 ಕಾಲಡಿ, ಅವ್ರೊಂದ್ 6 ಅಡಿ, ಎಲ್ಲ ಸೇರಿದ್ರೆ 8 ಅಡಿ ಆಗೈತು. ಈ ತರನೇ ಹೈಟ್ ಆಗೇ ಇರ್ಬೇಕಲ್ಲ ಮೆಸ್? ಈ ತರ ಹೈಟ್ ಆಗಿದ್ರೆ ಗಿಡಕ್ಕೆ ಇದು ಅಂದ್ರೆ ಗಿಡನ ಜಾಸ್ತಿ ದಿನ ಇಟ್ಕೊಂಡು ಗಾಳಿ ವಾತಾವರಣ ಚೆನ್ನಾಗಿರ್ತದೆ. ಇವಾಗ ನೀವ್ ಹೇಳಿದ್ದು ಇವಾಗ ಮೇಲೆ ಹಾಕುವಂತ ವೈರು ಒಂದ್ ಲೈನ್ ಬಂದು ಮಾಮೂಲಿ ಪ್ಲಾಸ್ಟಿಕ್ ವೈರು, ಇನ್ನೊಂದ್ ಲೈನ್ ಬಂದು ಕಂಬಿ. ಈ ಕಡೆನೂ ಹಾಕಿದಿರಲ್ಲ? ಆ ಕಡೆ ಕಂಬಿ ವೈರು ಎರಡು ಕಡೆನೂ ಹಾಕಿದೀನಿ. ಇವಾಗ ಎರಡೂ ಕಡೆನೂ ಇರ್ತದೆ ವೈರುಗಳೆಲ್ಲ. ಒಂದೇ ಕಡೆ ಇದ್ರೆ ಎಳ್ದು ಬಿಡ್ತದೆ. ಈಗ ಅಡ್ಡನೂ ಹಾಕ್ಬೇಕು, ಉದ್ದನೂ ಹಾಕ್ಬೇಕು. ಪ್ರತಿ ಕಡ್ಡಿಗೂ ಎಲ್ಲ ರೈಟ್ ಬಂದ್ಬಿಡ್ತದೆ. ಇದಾಯ್ತಣ್ಣ. ಇವಾಗ ಒಲೆಯೋ ವಿಚಾರಕ್ಕೆ ಹೋಗೋಣ. ನಿಮ್ ಹುಡುಗರು ಕೆಲಸ ಕರೆಕ್ಟ್ ಆಗಿ ಮಾಡ್ತಾವ್ರ? ಹಾಕೊಂದ್ ಅವಾಜ್ ಮಾಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲ, ಅವರೆಲ್ಲ ಹಂಗೆಲ್ಲ ಅನ್ಬಾರ್ದು, ಮಾತಾಡಂಗಿಲ್ಲ. ಅವರು ತೋರ್ಸ್ಬಿಟ್ರೆ ಸಾಕು ಮಾಡ್ತಾ ಇರ್ತಾರೆ. ಅವ್ರು ಮಾಡ್ತಾರೆ. ಇವಾಗ ಮೊದ್ಲು ವೈರ್ಗಳು ತಗೊಂತ ಇದ್ರಿ, ಆ ವೈರು ಅಂತ ತಗೋಣ. ಇಲ್ಲ ನಿಮ್ ಕೈಯಲ್ಲೇ ಅದ. ದಾರ ಮೊದ್ಲು ಬಂದು ಈ ಹಸಿರು ಕಲರ್ದು ಅವೆಲ್ಲ ತಡೆಯಲ್ಲ. ಇದು ಗಟ್ಟಿ. ಇದು ಇವಾಗ ಮೆಸ್ಸೊಲೆಕ್ ಅಂತಾನೆ ತಯಾರು ಮಾಡ್ಬೋದು. ಇದು ಮೆಸ್ಸೊಲೆಕ್ ಅಂತ ತಯಾರು ಮಾಡ್ತಾರೆ. ಚೆನ್ನಾಗೈತೆ. ಚೆನ್ನಾಗದೆ, ಏನು ಆಗಲ್ಲ. ಗಟ್ಟಿ ಇದು, ಗಟ್ಟಿ ದಾರ. ಇದು 1700 ಮೀಟರ್ ಬರ್ತದ ಒಂದ್ ಬಂಡ್ಲು. ಎಕರೆಕ ಒಂದ್ ಬಂಡ್ಲು ಸಾಕಾಗ್ತದ? ಮಿಕ್ಕೋತದೇನ ಅದ್ರಾಗಲ್ಲ? ಇಲ್ಲ, ಡಬ್ಳುಗಳು ಸುಮಾರು ದೊಡ್ಡದೆಲ್ಲ ಇಟ್ಕೊಂತಾರ, ಅವೆಲ್ಲ ಕೆಲ್ಸದ ಮ್ಯಾಗ ಬೀಳಲ್ಲ. ಏನಿಲ್ಲ, ನಮ್ ಕೈ ಆಡ್ಬೇಕು ಚೆನ್ನಾಗಿ, ಚಿಕ್ಕದಾಗಿರ್ಬೇಕು ಡಬ್ನ. ಇವಾಗ ಮೆಸ್ಸು ಒಲೆಯೋದು ನೋಡೋದಾದ್ರೆ ಆ ಕಡೆ ಈ ಕಡೆ ಟೈಟ್. ಇವಾಗ ಇಲ್ಲೊಬ್ರು ಅಲ್ಲೊಬ್ರು 2 ಲೈನ್ ಅಲ್ಲಿ ಇರ್ಬೇಕಲ್ಲ, ಟೈಟ್ ಬರ್ಬೇಕಂದ್ರೆ ನೋಡಿ ಮೆಸ್ ಈ ತರ ಟೈಟ್ ಬರ್ತದೆ ನೋಡ್ರಿ. ಇದು ಕ್ಲೀನ್ ಆಗಿ ಕುಂತ್ಕೊಂಡ್ಬಿಟ್ಟೈತೆ. ಇವಾಗ ಗಾಳಿ ಬೀಸಿದಾಗ ಏನು ಒಳಗಡೆ ಎತ್ತಲ್ಲ? ಏನು ಎತ್ತಲ್ಲ. ಸುತ್ತು ಬಾಟ್ರ್ ಎಲ್ಲ ಫಿಟ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಏನು ತೊಂದ್ರೆನೇ ಆಗಲ್ಲ. ಸ್ನೇಹಿತರೆ, ಇನ್ನ ಮೆಸ್ ಒಲಿಯೋ ವಿಚಾರಕ್ಕೆ ಬಂದಾಗ ಸುಮಾರು ಜನ ಇನ್ನ ಯಾಕಂದ್ರೆ ಬೇರೆ ಕಡೆಗೆ ನೆನ್ನೆ ಎಲ್ಲ ಒಬ್ರು ಕಾಲ್ ಮಾಡಿದ್ರು, ಅಣ್ಣ ಯಾವ ರೀತಿ ಮಾಡ್ಬೇಕಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಯಾರಾದ್ರೂ ಇದ್ರೆ ಕಳ್ಸ್ಕೊಡಿ ಅಂತ. ಅದು ದಾವಣಗೆರೆಯಿಂದ ಮಾಡಿರೋದು, ನಮ್ಗೂ ಅವ್ರಿಗೂ ತುಂಬಾನೇ ಡಿಸ್ಟೆನ್ಸ್ ಇದೆ. ಅದಕ್ಕೆ ಯಾರಿಗಾದ್ರೂ ಉಪಯೋಗ ಆಗ್ಲಿ. ಮತ್ತೆ ಇವರು ಬಂದು ನಂಬರ್ ಅಪ್ಡೇಟ್ ಮಾಡ್ತೀನಿ ಲಾಸ್ಟ್ ಅಲ್ಲಿ. ನಿಮ್ಗೇನಾದ್ರೂ ಕೆಲಸ ಬೇಕಾದ್ರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು ಸುತ್ತಮುತ್ತ ಇದ್ರೆ ಬಂದು ಮಾಡ್ಕೊಂತಾರೆ. ನಾವು ಇಷ್ಟಪಡ್ತೀರಿ. ನಾವು ಡಾಬಾಸ್ಪೇಟೆ ಗಂಟ ಹೋಗಿದ್ದೀರಿ. ಡಾಬಾಸ್ಪೇಟೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ರಿ. ಮೆಸ್ 2 ಎಕರೆ ಮೆಸ್ ಹಾಕಿ ಬೆಡ್ ಕಟ್ಟಿ ಮೆಸ್ ಹಾಕ್ಬಿಟ್ಟು ಬಂದಿದ್ರಿ. ಒಂದೇ ಒಂದು ಸ್ಟಿಚ್ ನಿಧಾನಕ್ಕೆ ಹಾಕೋಣ. ಅದು ಗಂಟೆ ಯಾವ ತರ ಬೀಳ್ತದಂತ ತೋರ್ಸೋಣ.
ಈ ಮೆಸ್ ಒಳಗಡೆ ಹಾಕ್ಬಿಟ್ಟು ಇದ್ರ ವೈರ್ ಒಳಗಡೆ ಹಾಕಿ ತಗೊಬೇಕು. ವೈರ್ ಒಳಗಡೆ ಎರಡು ಸೇರಿಸಿ ತಂದು ಹಾಗೆ ತರ ಈ ಹಾಕ್ಬೇಕು. ತರ ಹಾಕಿದ್ರೆ ನೀಟಾಗಿ ನೀಟಾಗಿ ಹೋಗ್ತದೆ, ಕಿತ್ತೋಗಲ್ಲ, ಮ್ಯಾಲಕ್ಕೆ ಹೋಗಲ್ಲ. ಓಕೆ ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ಒಂದು ಮೆಸ್ ಅನ್ನೋದನ್ನ ಹೊಲಿತಾರೆ ಸ್ನೇಹಿತರೆ. ಸೊ ಇದೊಂದು ವಿಚಾರ ಆಯ್ತು ಅಣ್ಣ. ಈಗ 1 ವರ್ಷಕ್ಕೆ ಇರ್ಬೇಕಲ್ಲ ಇದು ಕ್ಯಾಪ್ಸಿಕಮ್ ಬೆಳೆಕ, ಕಡ್ಡಿಗಳು ಅಂತ ಇಂತ ಕಡ್ಡಿಗಳು ನಡೀತಾವ? ಅಂತ ಕಡ್ಡಿ ನಡಲ್ಲ. 9 ರಿಂದ 10 ಅಡಿ ಇರ್ಬೇಕು ಕಡ್ಡಿ. ನೀವು ಮೆಸ್ 8 ಅಡಿ ಕೆತ್ತೀರಾ, ನೆಲದೊಳಗಡೆ ರಷ್ಟು ಒಳಗಡೆ 1 ಅಡಿ, ಅರ್ಧ ಅಡಿ, ಮುಕ್ಕಾಲ್ ಅಡಿ ಬರ್ತದೆ ಒಳಕ. ಮೇಲ್ಗಡೆ ಒಂದು 9 ಅಡಿ ನಿಂತ್ಕೋಬೇಕು. ಅಲ್ಲೇ 8:15 ಹೋದ್ರೆ ಇನ್ನು ಎಷ್ಟಿರ್ತದೆ ಮೇಲೆ? ಹಳೆ ಕಡ್ಡಿಗಳ ಮಾಡಕ್ ಹಳೆ ಕಡ್ಡಿ ಮಾಡಕ್ ಆಗಲ್ಲ. ಹಳೆ ಕಡ್ಡಿ ಮಾಡಕ್ ಹೊಸ ಕಡ್ಡಿ. ಹೊಸ ಕಡ್ಡಿ 2ನೇ ಬೆಳೆ ಕಡ್ಡಿ ಆಗಿದ್ರೆ ಉದ್ದ ಇದ್ರೆ 2ನೇ ಬೆಳೆ ಕಡ್ಡಿ ಹಾಕ್ಬೋದು ಮೆಸ್ಕ. ಹಾಕ್ಬೋದು, ಇಲ್ಲಾಂದ್ರೆ ಹೊಸ ಕಡ್ಡಿನ ಹೊಸ ಕಡ್ಡಿನ ಹಾಕ್ಬೋದು. ಇದ್ರಲ್ಲಿ ನೀವು ನೋಡೋದಾದ್ರೆ ಒಂದು ಕಡ್ಡಿ ಹಳೇದ್ ಹಾಕಿದೀರಾ, ಒಂದು ಕಡ್ಡಿ ಹೊಸದ್ ಹಾಕಿದೀರಾ, ಹೆಂಗೆ ಲೆಕ್ಕ? ಅದ್ರ ಲೆಕ್ಕ ಅಂದ್ರೆ ಇದು ಹೊಸದು ಚೆನ್ನಾಗಿ ಗ್ರಿಪ್ ಉದ್ದ ಇದೆ, ಹಳೇದು ಒಂದು ಹಾಕಿದ್ರೆ ಅದು ಗ್ರಿಪ್ ಎರಡು ಸೇರಿ ಚೆನ್ನಾಗಿರ್ತದೆ, ಚೆನ್ನಾಗಿ ಗ್ರಿಪ್ ಬರ್ತದೆ. ಸರಿ ಅಣ್ಣ, ಇವಾಗ 1 ಎಕರೆಗೆ ಎಷ್ಟು ಕಡ್ಡಿಗಳು ಹಾಕ್ಬೇಕಾಗ್ತದೆ? 1 ಎಕರೆಕ 1,2,500 ಕಡ್ಡಿ ಬೇಕು. 2,500 ಕಡ್ಡಿ ಟೋಟಲ್ ಎಲ್ಲ ಫಿನಿಶಿಂಗ್. ಸರಿ ಬಾನ್ಸ್ ಬಿಟ್ಟು ಅವು ಬಾನ್ಸ್ ಅಂದ್ರೆ ಸುತ್ತಂಚೆ ಅವೆಲ್ಲ ಬಿಟ್ಟು 2,500 ಕಡ್ಡಿ ಬೇಕು. ಚೆನ್ನಾಗಿ ಬೀಳ್ತದೆ ಕಡ್ಡಿಗಳೆಲ್ಲ. ಓಕೆ, ಇವಾಗ ಹೊಲಿತಾ ಇರೋ ಮೆಸ್ ಎಷ್ಟು ಮೀಟರ್ ಅಣ್ಣ? ಇದು 3.5. 3.5. ಓಕೆ ನೋಡಿ, ಅಗಲವಾಗಿ ಎಷ್ಟು ಬರ್ತದೆ ಅಂದ್ರೆ ಕರೆಕ್ಟ್ ಆಗಿ ನಾವು ಲೆಕ್ಕಾಚಾರ ತಗೊಳ್ಳೋದಾದ್ರೆ ಒಂದು 9 ಅಡಿ ಅಷ್ಟು ಸಾಲಿಂದ ಸಾಲಿಗೆ ಅಂತರಗಳು ಬರ್ತದೆ. ಓಕೆ ಅಣ್ಣ, ಇದೆಲ್ಲ ಆಯ್ತು. ಇವಾಗ ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬರೋಣ. ಇವಾಗ ನೀವು ಹೇಳಿದ್ರಿ ದಾಬಾಸ್ಪೇಟೆವರೆಗೂ ಹೋಗಿ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು. ಈಗ 1 ಎಕರೆ ವಿಸ್ತೀರ್ಣಕ್ಕ ನೀವು ಬೆಡ್ ಹಾಕಿ ಪೇಪರ್ ಹಾಕೋದಕ್ಕೆ ಎಷ್ಟು ಚಾರ್ಜಸ್ ಮಾಡ್ತೀರಾ? ನಾವು ಪೇಪರ್ ತಾವಿಂದ ಬೆಡ್ ಕಡ್ಡಿ ಚೆಕ್ಕಿ ಹಾಕಿ ಪೇಪರ್ ತಾವಿಂದ ಹಾಕಿ ಎಲ್ಲ ರೆಡಿ ಮಾಡಿ ಫಿನಿಶ್ ಮಾಡ್ಕೊಡೋದು 60,000 ತಗೊಂತದ್ರಿ. ಪೂರ್ತಿ ಕಡ್ಡಿ ಚೆಕ್ಕಿ ಹಾಕಿ ಪೇಪರ್ ಹಾಕಿ ಬೆಡ್ ಎಲ್ಲ ಮಾಡಿ ಹೋಲ್ ಹಾಕಿ ಕೊಡ್ತೀರಿ. ಎಲ್ಲ ಪೂರ್ತಿ ಮೆಸ್ ಹೊಲಿಯವರೆಗೂ ಸೇರಿ ಎಲ್ಲ ಸೇರಿ 60,000. 1 ಎಕರೆಗೆ 60,000. ಓಕೆ, ಮತ್ತೆ ಈ ನೀವು ಸಪರೇಟ್ ಆಗಿ ಏನಾದ್ರು ಮಾಡ್ತೀರಾ? ಅಕಸ್ಮಾತ್ ಇವಾಗ ಬರೀ ಬೆಡ್ ಕಟ್ ಕೊಡ್ಬೇಕು ಆ ತರ ಏನಾದ್ರು? ಅದು ಮಾಡ್ಕೊಡ್ತೀನಿ, ಸಪರೇಟ್ ಆಗಿ ಬೆಡ್ ಕಟ್ಟಿ ಕೊಡ್ತೀನಿ. ಎಷ್ಟಣ್ಣ 1 ಎಕರೆಗೆ? ಅದು 1 ಎಕರೆಗೆ 14-15. 14-15. ಆಮೇಲೆ ಇದು ಮೆಸ್ ಮಾತ್ರ, ಇದು ಕಡ್ಡಿ ಹಾಕಿ ಮೆಸ್ ಹಾಕೊಡೋದಕ್ಕೆ ಅದು ಬೇರೆ ಅದಿರ್ತದೆ. ಅದು ಒಂದು 35-40 ಸಾವಿರ. ಇದು ಒಂದೊಂದ್ ಎಕರೆ ವಿಸ್ತೀರ್ಣಕ್ಕೆ ನೀವು ಮಾಡ್ತಾ ಇರುವಂತ ಚಾರ್ಜಸ್. ಸರಿ ಅಣ್ಣ, ಕೆಲ್ಸಗಳೆಲ್ಲ ಹೆಂಗೆ ಪರವಾಗಿಲ್ಲ? ಇವಾಗ ಕ್ಯಾಪ್ಸಿಕಮ್ ಸ್ವಲ್ಪ ನಾಟಿ ಮಾಡ್ತಾರಲ್ಲ, ಡಿಮ್ಯಾಂಡ್ ಹೆಂಗೈತೆ? ಡಿಮ್ಯಾಂಡ್ ಬೊಜ್ಜಿ ಕ್ಯಾಪ್ಸಿಕಮ್ ಕ್ರಶ್ ಡಿಮ್ಯಾಂಡ್ ಇದೆ. ಮಾಡಿಸ್ತಾವ್ರ ಕೆಲಸ ಎಲ್ಲ ಮಾಡಿಸ್ತಾವ್ರೆ. ಸರಿ ಅಣ್ಣ, ನೀವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ ನಂಬರ್ ಹೇಳ್ಬಿಡ್ತೀರಾ? ನಮ್ ನಂಬರ್ ಹೇಳ್ತೀನಿ, ಹೇಳಿ ಅಣ್ಣ. 8722580565. ಇನ್ನೊಂದ್ಸಲ ಹೇಳ್ಬಿಡಿ. 8722580565. ಸ್ನೇಹಿತರೆ, ಇಲ್ಲಿ ನೋಡಿ, ಇದರಿಂದ ನಮಗೆ ನಿಮಗೂ ಒಂದು ಮಾಹಿತಿ ಕೊಟ್ಟಂಗೂ ಆಗುತ್ತೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಅವ್ರಿಗೂ ಯಾರ್ದಾದ್ರೂ ಕಾಂಟ್ಯಾಕ್ಟ್ ಕೊಟ್ಟಂಗೂ ಆಗುತ್ತೆ. ಯಾರಿಗಾದ್ರೂ ಈ ರೀತಿಯಾದ ಕೆಲಸಗಳು ಇದು ಮಾಡ್ಕೋಬೇಕಾದಲ್ಲಿ ಏನಾದ್ರು ಲೇಬರ್ ತೊಂದರೆಗಳಿದ್ದಲ್ಲಿ ಇವ್ರಿಗೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಯಾವ ರೀತಿ ಅಂತ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಅವ್ರೇನಾದ್ರು ಆಗೋದಾದ್ರೆ ಬಂದು ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದನ್ನ ನೀವು ನೋಡ್ಕೊಂಡು ಒಂದ್ ಸ್ವಲ್ಪ ಈ ತರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರ್ತದೆ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿರೋದು. ಅಣ್ಣ, ಓಕೆ, ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಮತ್ತೆ ಈ ಯಾರಾದ್ರೂ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಫ್ರೀ ಇದ್ರೆ ಏನಾದ್ರು ಮಾಡ್ಕೊಡೋ ತರ ಇದ್ರೆ ಹೋಗಿ ಮಾಡ್ಕೊಡ್ತೀರಿ. ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವ್ರ ಕಡೆಯಿಂದ ಧನ್ಯವಾದಗಳು. ಸರಿ.